ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಫಿಟ್ನೆಸ್ನ ಬಗ್ಗೆ ಕ್ರಿಕೆಟ್ ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಅವರ ಸವಾಲನ್ನು ಸ್ವೀಕರಿಸ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಬೆನ್ನಲ್ಲೇ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಈಗ ಮತ್ತೊಂದು ಸವಾಲನ್ನು ಹಾಕಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ, ನೀವು ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಸವಾಲನ್ನು ಸ್ವೀಕರಿಸಿರೋದು ಸಂತೋಷ. ಈಗ ನಾನೊಂದು ಸವಾಲು ಹಾಕ್ತೀನಿ, ಇಂಧನ ಬೆಲೆ ಇಳಿಸಿ. ಇಲ್ಲದಿದ್ದರೆ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆ ನಡೆಸಿ ಬೇರೆ ದಾರಿ ಇಲ್ಲದೆ ಇಂಧನ ಬೆಲೆಯನ್ನು ಇಳಿಸುವಂತೆ ನಾವು ಮಾಡ್ತೀವಿ. ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯುತ್ತಿದ್ದೇನೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ ಫಿಟ್ನೆಸ್ ಬಗ್ಗೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಹಾಕಿದ್ದಂತಹ ಸವಾಲನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಕರಿಸಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ಸವಾಲನ್ನು ಸ್ವೀಕರಿಸಿದ್ದೀರಾ, ಸಂತೋಷ. ಇವಾಗ ನಾನೊಂದು ಸವಾಲು ಹಾಕ್ತಾ ಇದ್ದೀನಿ. ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡೋದಕ್ಕೆ ಮುನ್ನೆ ನೀವು ಇಂಧನ ಬೆಲೆಯನ್ನು ಇಳಿಸಿ. ದೇಶದಲ್ಲಿ ಇಂಧನ ಬೆಲೆಯನ್ನು ಇಳಿಸಬೇಕು. ತೈಲ ದರ, ಪೆಟ್ರೋಲ್ ಡೀಸೆಲ್ ಬೆಲೆ ಆಕಾಶಕ್ಕೆ ಏರಿದೆ. ಅದನ್ನು ಇಳಿಸ್ತೀರಾ ಇಲ್ವಾ? ನಾವೆಲ್ಲ ಬೀದಿಗಿಳಿದು ಪ್ರತಿಭಟನೆ ಮಾಡಿ ನಾವೇ ಇಳಿಸ್ಬೇಕಾ? ಬೇಗೊಂದು ಉತ್ತರ ಕೊಡಿ. ನಿಮ್ಮ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತಾ ಇದ್ದೀನಿ ಅಂತ ರಾಹುಲ್ ಗಾಂಧಿ AICC ಅಧ್ಯಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸವಾಲು ಹಾಕಿದ್ದಾರೆ. ಇನ್ನು ಪೆಟ್ರೋಲ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಪೆಟ್ರೋಲ್ ಲೀಟರ್ಗೆ 11 ದಿನದಲ್ಲಿ ₹2.52 ಹೆಚ್ಚಾದರೆ ಡೀಸೆಲ್ ₹2.41 ಹೆಚ್ಚಾಗಿದೆ. ಹಾಗಾದರೆ ಮೇ 13ರಿಂದ ಎಷ್ಟೆಷ್ಟು ಪೈಸೆ ಹೆಚ್ಚಳವಾಯಿತು ಅನ್ನೋದನ್ನ ಡೀಟೇಲ್ಸನ್ನು ನಾವು ನಿಮಗೆ ಹೇಳ್ತೀವಿ. ಮೇ 13ರವರೆಗೆ ಅಂದರೆ ಕರ್ನಾಟಕದಲ್ಲಿ ಮತದಾನ ಮುಗಿಯೋವರೆಗೆ ಏರಿಕೆಯಾಗದ ಪೆಟ್ರೋಲ್ ದರ ಮಾರನೇ ದಿನ ಅಂದರೆ ಮೇ 14ರಂದೇ 17 ಪೈಸೆ ಹೆಚ್ಚಳ ಆಯಿತು. ಅದಾದ ಬಳಿಕ ಮೇ 15ರಂದು 15 ಪೈಸೆ, ಮೇ 16ರಂದು 15 ಪೈಸೆ, ಮೇ 17ರಂದು 22 ಪೈಸೆ ಹೆಚ್ಚಳವಾಗಿದೆ. ಮೇ 18ರಂದು 29 ಪೈಸೆ, ಮೇ 19ರಂದು 30 ಪೈಸೆ, ಮೇ 20ರಂದು 33 ಪೈಸೆಯಷ್ಟು ಏರಿಕೆಯಾಗಿದೆ. ಮೇ 21ರಂದು 32 ಪೈಸೆ, ಮೇ 22ರಂದು 31 ಪೈಸೆ, ಮೇ 23ರಂದು 30 ಪೈಸೆ ಹಾಗೂ ಇವತ್ತು ಕೂಡ 30 ಪೈಸೆಯಷ್ಟು ಏರಿಕೆಯಾಗಿದೆ. ಓಕೆ, ಪೆಟ್ರೋಲ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಪೆಟ್ರೋಲ್ ಲೀಟರ್ಗೆ 11 ದಿವಸದಲ್ಲಿ 1 ಲೀಟ್ರಿಗೆ ₹2.52 ಹೆಚ್ಚಳ ಆಗಿದೆ. ಡೀಸೆಲ್ ಬೆಲೆ ₹2.41 ಹೆಚ್ಚಳ ಆಗಿದೆ. ಮೇ 13ರಿಂದ ಎಷ್ಟು ಹೆಚ್ಚಳವಾಯಿತು ಅಂತ, ಯಾಕೆಂದರೆ ಎಲೆಕ್ಷನ್ ನಡೆಯೋ ತನಕ ಹೆಚ್ಚಳ ಆಗಿರಲಿಲ್ಲ. ಆಮೇಲೆ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಮೇ 13 ಯಾವುದೇ ಹೆಚ್ಚಳ ಇಲ್ಲ. 14ನೇ ತಾರೀಕು 17 ಪೈಸೆ, ಮೇ 15 15 ಪೈಸೆ, ಮೇ 16ನೇ ತಾರೀಕು 15 ಪೈಸೆ, ಮೇ 17ನೇ ತಾರೀಕು 22 ಪೈಸೆ, ಮೇ 18ಕ್ಕೆ 29 ಪೈಸೆ ಏರಿಕೆಯಾಗಿತ್ತು. ಇನ್ನು ಮೇ 19ಕ್ಕೆ 30 ಪೈಸೆ, ಮೇ 20ಕ್ಕೆ 33 ಪೈಸೆಯಷ್ಟು ಏರಿಕೆಯಾಗಿದೆ. ಮೇ 21ರಂದು 32 ಪೈಸೆ, ಮೇ 22ರಂದು 31 ಪೈಸೆ, ಮೇ 23ನೇ ತಾರೀಕು ಅಂದರೆ ನಿನ್ನೆ 30 ಪೈಸೆ ಮತ್ತು ಇವತ್ತು ಕೂಡ 30 ಪೈಸೆ. ಒಟ್ಟಾರೆ ಪೆಟ್ರೋಲ್ ಬೆಲೆ ₹2.52 13ನೇ ತಾರೀಕಿಂದ ಇಲ್ಲಿ ತನಕ ಜಾಸ್ತಿ ಆಗಿದೆ.